ಜೈ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಬೆಟ್ಟದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಗಂಗಾಪ್ರಸನ ಅನ್ನುವಂಥ ಈ ಒಂದು ಕಥೆಯನ್ನು ವಾಹಿನಿ ಮುಖಾಂತರವಾಗಿ ನಾನು ಪ್ರದರ್ಶನ ಮಾಡ್ತಾ ಇದ್ದೀನಿ. ಈ ಸಂಗ್ಯಾಬಾಳೆ ಅನ್ನುವಂಥ ಈ ಒಂದು ಕಥೆಯೊಳಗೆ ವಿಶೇಷವಾಗಿ ಸಂಗ್ಯಾ ಗಂಗಾನ ಸಂಘ ಬಯಸಿ ಅವಳ ಮನೆಗೆ ಬಂದ ಇಬ್ಬರೂ ಕೂಡಿ ಪರಸ್ಪರ ಒಂದು ಆಲಿಂಗನದೊಳಗೆ ಅವರಿಗೆ ವೇಳೆ ಹೋದದ್ದಾಗ ಗೊತ್ತಾಗ್ತಾ ಇಲ್ಲ. ಆದರೂ ಇವರಿಗೆ ಬಿಡೋದ ಕೈ ಪಗಡೆ ಆಡ್ತಾ ಇದ್ದಾರೆ. ಗಂಗಾ ಕೇಳುವಂಥ ಪ್ರಶ್ನೆಗಳಿಗೆ ಸಂಗ್ಯಾ ಉತ್ತರ ಕೊಟ್ಕೊಟ್ಟು ಆನಂದಮಯವಾಗಿ ಇರುವಂಥ ಒಂದು ಸನ್ನಿವೇಶ. ನೋಡಿ ಸಂಘ ಹೇಳ ಗಂಗಾ, ನೋಡಿ ನೀವು ಹೇಳಿದಂಗೆ ಅದು ಗುರುಮನಿಗೆ ಅಂತ ಹೇಳಿದ್ರೆ ಕಟ್ಟಿ ಮನೆ ಇದ್ದಂಗೆ ಕಟ್ಟಿ ಮನೆಯೊಳಗೆ ಕೂತು ಕಾಯ ಕಟ್ತಾ ಆಗಲ್ಲ, ಹಂಗೆ ಗುರುವಿನ ಸಂಗ ಮಾಡ್ಬೇಕಂತ ಹೇಳಿದ್ರಿ. ನಿಮ್ಮ ಮಾತು ಕರೆ ಅದ. ಹಂಗೆ ನಾವು ಈಗ ಎಲ್ಲ ಒಂದು ಕಟ್ಟಿ ಮನೆಯೊಳಗೆ ದಾಟುವಾಗ ಅವು ಆಡೋತಕ್ಕ ನಮಗೆ ಏನಾಗುತ್ತದೆ, ಕವಡಿಗಳು ಬೇಕಲ್ರಿ. ಹೌದು, ಅವು ಎಷ್ಟು ಇರ್ತಾವೆ ಅಂದ್ರೆ 6 ಕವಡಿಗಳು ಇರ್ತಾವೆ. 6 ನೀವು ಚಕ್ಕ ಆಡುವಾಗ 4 ಹುಂಚಿಪ್ಪ ಕಟ್ಕೋತೀರಿ. ಆದರೆ ಇಲ್ಲಿ 6 ಕವಡಿಗಳು. 6 ಕವಡಿಗಳು ಅಂದ್ರೆ ಏನು? ಮನುಷ್ಯನಲ್ಲಿರ್ತಕ್ಕಂಥ ಗುಣಗಳು ಯಾವುವು? ನೋಡು, ಕಾಮ, ಕ್ರೋಧ, ಮೋಹ, ಲೋಭ, ಮಾಯ, ಮತ್ಸರ ಇವೇನೆಲ್ಲ 6 ಗುಣಗಳನ್ನು 6 ಕವಡಿಗಳಾಗಿದ್ದಾವೆ. ಈ ಮನುಷ್ಯ ನಡಿಬೇಕಾದ್ರೆ ಜೀವನದೊಳಗೆ ಇವು ಗುಣಗಳನ್ನೆಲ್ಲ ಅವೆಲ್ಲ ಕೆಲಸ ಮಾಡ್ತಿರ್ತಾವೆ. ಒಳ್ಳೆಯ ಗುಣಗಳು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಈ ಗುಣಗಳ ಮುಖಾಂತರ ಮನುಷ್ಯ ತನ್ನ ಜೀವನವನ್ನು ಕಟ್ಟಿಕೊತಿರ್ತಾನೆ. ಹಿಂಗೆ ಆಡುವಾಗ ಏನಾಕೈತೆ ಅಂದರೆ ಬೇರೆ ಬೇರೆ ಇವರು ಬೀಳ್ತಾವೆ. ಅಂತಂದ್ರೆ ಏನು? ದೋಣಿ ಬಿತ್ತಬೇಕು. ದೋಣಿ ಅಂದರೆ ಏನು? ಹಾಗೆ ನೋಡು ಗಂಗಾ, ದೋಣಿ ಅಂದರೆ ಪ್ರಪಂಚ ಮತ್ತು ಪಾರಮಾರ್ಥ ಇವೆರಡನ್ನೂ ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಹೇಳ್ತಾರೆ. ತೀನ್ ಅಂದರೆ ಏನ್ರಿ? ತೀನ್ ಅಂದರೆ ಏನು? ನೋಡು, ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು ಅಂಥೇಳಿ ತೀನಿ ಲಕ್ಷಣ. ಚಾರಿ ಅಂತಂದ್ರೆ ಏನು? ಇದು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅನ್ನೋಂಥ ಈ ಒಂದು ಚತುರ್ಮುಕ್ತಿಗಳನ್ನು ಪಡೆಯೋದನ್ನು ಇದು ಚಾರಿ ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ಮತ್ತು ಅದು ದಹ ಅಂತ ಅಲ್ರಿ, ಅಂದರೆ ದಶ ಅಂದರೆ 10 ಅಂದರೆ ನಮಗೆ 10 ಇಂದ್ರಿಯಗಳ ಒಂದು ಲಕ್ಷಣ ತಿಳ್ಕೋ ಸರಿಯಾಗಿ. ನಮ್ಮ ಒಂದು 10 ಇಂದ್ರಿಯಗಳನ್ನದವಲ್ಲ, ನಮಗೆ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳನ್ನು ಸರಿಯಾಗಿ ತಿಳುವಳಿಕೆ ಮಾಡ್ಕೋದು. ಹಾಗೆ ಪಂಚವೀಸ್ ಅಂತಂದ್ರೇನು? 25 ತತ್ವಗಳ ಒಂದು ಸರಿಯಾದ ತಿಳುವಳಿಕೆನ ಪಂಚವೀಸ್ ನೋಡು ಗಂಗಾ. ಅವು ಯಾವ ರೀತಿ ತತ್ವಗಳು? ಹಂಗಲ್ಲ, ಕೇಳುವಂಥ ಆಸೆ ಐತಿ, ಅದಕ್ಕೆ ರೀ ಕೇಳೋದು. ಮತ್ತು ನಮಗೆ ವೇಳೆ ಹೋದಂಗೆ ಆಯ್ತು. ಒಂದು ಏನಾದರೂ ಮಾತಾಡ್ಬೇಕಂತ ನಮಗೆ ಈ ಏಕಾಂತೊಳಗೆ ಎಷ್ಟೊತ್ತಿರೋದ್ರಿ, ಅದಕ್ಕೆ ಹೇಳ್ತಾನೆ. ಹಿಂಗೆ ನೋಡು, ಎಲ್ಲದಕ್ಕೂ ಕಾರಣ ಅವ ದೇವರು ಮಹಾಲಿಂಗ ಅಂತ. ಆ ಮಹಾಲಿಂಗ ಅನ್ನುವಂಥ ಇದು ದೇವರಿಂದ ಕರ್ಮ, ಕರ್ತ, ಮೂರ್ತಿ, ಅಮೂರ್ತಿ, ಶಿವಪೂಜೆ ಅನ್ನುವಂಥ ಪಂಚಸದಾಕೆಗಳು ಉತ್ಪನ್ನ. ಅದು ಆ ಪಂಚಸದಾಕೆಗಳಿಂದ ಸದ್ಯೋದ್ಯಾತ, ನಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅನ್ನುವಂಥ ಪಂಚಮುಖಗಳು ಉತ್ಪನ್ನ. ಅವು ಆ ಪಂಚಮುಖಗಳಿಂದ ಏನಂತಂದ್ರೆ ಈಗ ನಕಾರ, ಮಕಾರ, ಶಿಕಾರ, ವಕಾರ, ಯಕಾರಗಳಂಥ ಪಂಚಾಕ್ಷರ ಪ್ರಣವಗಳು ಉತ್ಪನ್ನ. ಅದು ಈ ಪಂಚಾಕ್ಷರ ಪ್ರಣವಗಳಿಂದ ನಮಃ ಶಿವಾಯ ಎನ್ನುವಂಥ ಪಂಚಾಕ್ಷರಿ ಮಂತ್ರ ಉತ್ಪನ್ನ ಆತು ಅಂತ ಹೇಳ್ತಾರೆ ನೋಡಿ ಗಂಗಾ. ಹಿಂಗನ್ರಿ ನಾವು ಹಂಗೆ ನಮಃ ಶಿವ ಅಂತಿದ್ದೀವಿ. ಅದು ಹಿಂಗೆಲ್ಲ ಆಕತಿ ಅಂತ ಗೊತ್ತಿಲ್ಲ. ಅಷ್ಟಲ್ಲ, ಮುಂದೆ ನಿವೃತ್ತಿ, ಪ್ರತಿಷ್ಠಾ, ವಿದ್ಯಾ, ಶಾಂತಿ, ಶಾಂತಾತೀತ ಅನ್ನುವಂಥ ಪಂಚಕಲೆಗಳಿಂದ ಕ್ರಿಯಾ, ಜ್ಞಾನ, ಇಚ್ಛಾ, ಆದಿ, ಪರ ಅನ್ನುವಂಥ ಪಂಚಶಕ್ತಿಗಳು ಉತ್ಪನ್ನ ಆಗ್ಯವು. ಈ ಪಂಚಶಕ್ತಿಗಳಿಂದ ಚಿತ್, ಬುದ್ಧಿ, ಅಹಂಕಾರ, ಮನಜ್ಞಾತ ಅನ್ನುವಂಥ ಪಂಚಕರಣಗಳು ಉತ್ಪನ್ನ ಆಗ್ಯವು. ಈ ಪಂಚಕರಣಗಳಿಂದ ಇಂದ್ರಿಯ ವಿಷಯಗಳಂಥ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇವು ಉತ್ಪನ್ನ ಆಗ್ಯವು. ಈ ಒಂದು ಇಂದ್ರಿಯ ವಿಷಯಗಳಿಂದ ಕನ್ನಿ ಕಾಣುವಂಥ ಭೂಮಿ, ಮೇಲಿರ್ತಕ್ಕಂಥ ಆಕಾಶ, ಸುಳಿದು ಬೀಸುವಂಥ ಗಾಳಿ, ಹರಿಯುವಂಥ ನೀರು, ಉರಿಯುವಂಥ ಬೆಂಕಿ, ಹಿಂಗೆ ಈ ಪಂಚಮಹಾಭೂತಗಳೇನು ಉತ್ಪನ್ನ ಆಗ್ಯಾವಲ್ಲ, ಇವೆಲ್ಲರ ಒಂದು ತಿಳುವಳಿಕೆ ಅನ್ನೋದಲ್ಲ ಇದನ್ನೇನು ಮಾಡಿಕೊಡೋದು ಇದು ಪಂಚವೀಸ್ ನೋಡು. ಹಿಂಗನ್ರಿ. ಹೌದು, 25 ತತ್ವಗಳನ್ನು ಸರಿಯಾದ ತಿಳುವಳಿಕೆನ ಅದು 25 ಪಂಚವೀಸ್ ಅಂತಾರೆ. ಇನ್ನು ಭಾರ ಅಂತಾರಲ್ರಿ. ಭಾರ ಅಂತಂದ್ರೆ ಏನು ನೋಡು, ನೀವು 12 ಜ್ಯೋತಿರ್ಲಿಂಗಗಳ ಪ್ರತೀಕವೇ ಭಾರ ಅಂತ ಹೇಳ್ತಾರೆ. ಹಿಂಗೆ ಅಷ್ಟೇ ಅಲ್ಲ, ಈ ಎಲ್ಲ ನಾವು ಆಡುವಾಗ ಏನಾಗುತ್ತೆ ಅಂತಂದ್ರೆ ಈಗ ಮುಂದೆ ಕಾಯಿಗಳನ್ನು ಬಿಡುವಾಗ ಸ್ವಲ್ಪ ವಿಚಾರ ಮಾಡಿಕೊಂಡು ಬಿಡಬೇಕು. ಹಿಂದೆ ಮುಂದೆ ನಾವು ಜೀವನದಾಗಾದರೂ ಹೋಗಬೇಕಾದ್ರೆ ಹಿಂದಿಂದ ನೆನಪಿಟ್ಕೊಂಡು ನಾವು ಮುಂದೆ ಹೋಗ್ಬೇಕಂದ್ರೆ ಕರೆಬೇಡಿ ಅಂದರೆ ನೋಡು ಗಂಗಾ,
ಜೀವನದಾಗ ನಾವು ಎಷ್ಟೊಂದು ತಿಳುವಳಿಕೆಯಿಂದ ಹೋಗ್ತಾ ಇದ್ದರೂ ಕೂಡ ಒಮ್ಮೊಮ್ಮೆ ಎಡುವುದು ಸಹಜನ. ಅದ ಹಿಂದೆ ನಾವು ಪಾಶ ಅಂತಾರೆ, ಪಾಶೆ ಬೀಳಬೇಕು. ಹಿಂಗೆ ಮುಂದೆ ಏನಾಕೈತಂದ್ರೆ ಹೋಗುವ ಕಾಯಿಗಳು ಒಂದು ನಡುತ್ತಾ ಹೋಗ್ತಾವೆ. ಹೋಗುವ ಕಡೆಗೆ ಒಂದೊಂದು ಕಟ್ಟಿ ಮನೆ ಹಿಡ್ಕೊಂಡು ಕೊಡ್ತಾವೆ. ಅದಕ್ಕಿಂತ ಮೊದಲು ಕಾಯಿ ಕಟ್ತಾಗಬೇಕು. ಕಟ್ತಂತಂದ್ರೇನು ಇದೊಂದು ಯುದ್ಧ ಇದ್ದ. ಅಂದರೆ ನಾವು ಹೆಂಗೆ ಯುದ್ಧ ಮಾಡಬೇಕಾದ್ರೆ ಎದುರಾಳಿಗಳು ಹೆಂಗಿರ್ತಾರೋ ಹಾಗೆ ಪಗಡೆ ಆಟದಾಗಲಿ ಅಥವಾ ಚದುರಂಗದ ಆಟದಾಗಲಿ ನಾವು ಪರಸ್ಪರ ಒಂದು ಹೋರಾಡಬೇಕಾಗ್ತೈತಿ. ಅಷ್ಟೇ ಅಲ್ಲ, ಜೀವನದಾಗ ಕೂಡ ನಾವು ಹೋರಾಟದ ಬದುಕನ್ನು ನಡೆಸಬೇಕಾಗಿದೆ. ನಾವು ಏನನ್ನು ಸಾಧನೆ ಮಾಡಬೇಕಾತಂದ್ರೆ ಅದಕ್ಕಾಗಿ ನಾವು ನಮ್ಮನ್ನು ನಾವು ತೊಡಗಿಸಬೇಕು, ಪ್ರಯತ್ನ ಮಾಡಬೇಕು. ಒಮ್ಮೆ ಸೋಲಾಗ್ತೈತಿ, ಒಮ್ಮೆ ಗೆಲುವು ಆಗ್ತೈತಿ. ಒಟ್ಟು ಹಿಂಗೆ ಮಾಡಿಕೊಂಡು ಏನಾಕೈತೆ ಅಂದರೆ ನಾವು ಒಂದು ಸಾಧನೆಯನ್ನು ಮಾಡಿ ಆ ಹಂತವನ್ನು ಮುಟ್ಟಬೇಕಾಗ್ತೈತಿ. ಕರೆ ಅದ ರೀ. ಹಂಗೆ ನಾವು ಏನು ಮಾಡಬೇಕಂತಂದ್ರೆ ಈ ಪಗಡೆ ಆಡುವಾಗ ಕಾಯಿಗಳನ್ನು ಬಿಡಬೇಕು. ಆವಾಗ ಕಾಯಿಗಳನ್ನು ಬಿಟ್ಟು ಕೆಲವೊಂದು ಕಾಯಿಗಳನ್ನು ಕಡಿತ ಮಾಡಿದ್ರೆ ಮತ್ತೆ ತಿರುಗಿ ಬರಬೇಕು. ಹಂಗೆ ಮನುಷ್ಯನಾದರೂ ಕೂಡ ತನಗೆ ಕೊಟ್ಟಂಥ ಒಂದು ಆಯುಷ್ಯದ ಒಳಗೆ ಅದು ನಡಕೇನಾದರೂ ಆಗಿದಾತಂದ್ರೆ ಮತ್ತೆ ಪುನರ್ಜನ್ಮ ಹೆಂಗೆ ಆಗ್ತದೋ ಹಾಗೆ ಕಾಯಿ ಕಡ್ದಾಯ್ತಂದ್ರೆ ಮತ್ತದು ತನ್ನ ಮೂಲ ಜಾಗಿಗೆ ಬರಬೇಕು. ಅಷ್ಟೇ ಅಂತಂದು ಸಹಿತ ನಾವೆಲ್ಲರೂ ಕೂಡ ತಿಳುವಳಿಕೆಯಿಂದ ನೋಡಿದರೆ ಎಲ್ಲಿಂದ ಬಂದಿದ್ದೀವಿ ಮತ್ತು ತಿರುಗಿ ನಾವು ಅಲ್ಲಿಗೇನ ಹೋಗಬೇಕು. ಆದರೆ ಅದು ಏನಿರ್ತಾರಲ್ಲ, ನಿನ್ನೆ ನಾಳೆ ನಡೆನ ಈ ಒಂದು ಸಂಸಾರ 3 ದಿನದ ಸಂತೆ ಅಂತ ಹೇಳ್ತಾರೆ. ಅಂದರೆ ಈ 3 ದಿನದ ಸಂತೆ ಆಗಬೇಕಾದ್ರೆ ಇದೆಲ್ಲ ಒಂದು ಹೋರಾಟವನ್ನು ನಾವು ಮಾಡ್ಕೊತ ಇರಬೇಕು ಅಂತ ಹೇಳ್ತಾರೆ. ಹೌದಲ್ರಿ, ನಿಮ್ಮ ಮಾತು ಕರೆ ಅದ ರೀ. ಅಂದರೆ ಜೀವನದೊಳಗೆ ಒಂದು ನಮನಿ ಬರೋಂಗಿಲ್ಲ, ಏನೇನು ಬರ್ತೈತಿ ಅದನ್ನ ಬಂಧನದಲ್ಲ ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ನಾವು ಅಂದುಕೊಂಡಂಗಂತೂ ಜೀವನ ಆಗೋದಿಲ್ಲ. ಹಾಗೆ ನೋಡೋದು ನನಗೆ. ಅದಕ್ಕೆ ನಾವು ಕವಡೆಗಳನ್ನು ಒಗೆಯುವಾಗ ಒಮ್ಮೆ ದೋಣಿ ಬರ್ತೈತಿ, ಒಮ್ಮೆ ತೇಣಿ ಬರ್ತೈತಿ, ಒಮ್ಮೆ ದಶ ಬರ್ತೈತಿ, ಒಮ್ಮೆ 25 ಬರ್ತೈತಿ. ಹಿಂಗೆ ಅವು ಯಾವ್ಯಾವ ಬೀಳ್ತಾವೋ ಅದಕ್ಕೆ ಅನುಗುಣವಾಗಿ ನಾವು ಕಾಯಿಗಳನ್ನು ನಡೆಸಬೇಕಾಗ್ತೈತಿ. ನಡಕ್ಕೆ ಏನಾಯ್ತು ಅಂತಂದ್ರೆ ಕೆಲವು ಕಾಯಿಗಳನ್ನು ಕಡಿಬೇಕಾಗ್ತೈತಿ. ಮುಂದೆ ಕಡಿತ ಆದ ನಂತರ ಬಂದು ಏನಾದರೂ ಒಂದು ಕಟ್ಟಿ ಮನೆ ಸಿಕ್ತಂದ್ರೆ ಅಲ್ಲಿ ಕಾಯಿ ಕುಂಡಿರ್ಬೇಕಾಗತ್ತಿ. ಆ ಕಟ್ಟಿ ಮೇಲೆ ಕೂತಂಥ ಕಾಯಿನ ಬೇರೆ ಯಾವ ಕಾಯಿಗಳು ಕಡಿಯೋಕೆ ಬರೋದಿಲ್ಲ. ಹಿಂಗೆ ಯಾವಾಗ ನಮ್ಮ 8 ಕಾಯಿಗಳು ಅವು ಪರಸ್ಪರ ಅವು ತಮ್ಮ ಹೋರಾಟ ಮಾಡ್ತಾ ಬಂದು ತಮ್ಮ ಒಂದು ಕಟ್ಟಿ ಮನೆಗಳನ್ನು ಕೂಡ್ತಾವೋ ಆವಾಗ ಏನಾಯ್ತಂತಂದರೆ ಅದು ಒಂಥರ ಗೆಲುವು ಸಿಕ್ಕಂಗೆ ಆಗ್ತೈತಿ. ಹಂಗೆ ಅಷ್ಟಾವರಣ ಹೊಂದಿ ಪರಿಶುದ್ಧವಾಗಬೇಕು ಅಂಥೇಳಿ ಹೇಳ್ತಾರೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ತೆಗೆದುಹಾಕಿ ನಾವು ಜೀವನದಾಗ ಒಳ್ಳೆಯವರಾಗಿ ಒಳ್ಳೆಯ ಗುಣವನ್ನು ಅಳವಡಿಸಿಕೊಂಡು ಎಲ್ಲರಿಗೂ ಬೇಕಾಗಿ ಏನು ಇರ್ತೀವಲ್ಲ ಅದು ಏನಾಗ್ತೈತಂದರೆ ಒಂದು ಗೆಲುವನ್ನು ಸಾಧಿಸಿದ ಹಾಗೆ. ಅದೇ ನಾವು ಏನಾಯ್ತಂದರೆ ಸರಿಯಾಗಿ ನಾವು ಜೀವನ ಕ್ರಮವನ್ನು ಮಾಡದೆ ನಾವು ಒಂದು ಸರಿಯಾದ ಕ್ರಮದಲ್ಲಿ ಹೋಗದೆ ಹೋದರೆ ಸಹಜವಾಗಿ ಜೀವನದಲ್ಲಿ ಸೋಲನ್ನು ಅನುಭವಿಸ್ತೀವಿ. ಅದಕ್ಕಾಗಿ ಇವೆಲ್ಲ ಪಗಡೆ ಅಂತ ಆಟ ಅಂತಂದ್ರೆ ನಮ್ಮ ಜೀವನಕ್ಕೊಂದು ಮಾರ್ಗದರ್ಶನ ಇದ್ದಂಗೆ ಅದಾವೆ. ಖರೆಯದ ಬಿಡ್ರಿ, ನಾವು ಚಕ್ಕ ಆಡ್ತೀವಿ ಹೆಣ್ಮಕ್ಳ, ಹಾಗೂ ಕೂಡ ಕೊನೆಗೆ ಏನಾಕೈತಿ ಅಂತಂದ್ರೆ ಗೆದ್ದವರು ಒಂಥರ ಇದಾಗ್ತಾರೆ, ಸೋದವರು ಒಂದು ಸ್ವಲ್ಪ ಮನಸ್ಸಿಂದ ಮಾಡ್ಕೋತಾರೆ. ಹಂಗೆ ಮಾಡ್ಕೋಂಗಿಲ್ಲ. ಯಾಕಂದ್ರೆ ಇವನ್ನೆಲ್ಲ ಹೆಂಗೆ ಆಡಬೇಕಂತಂದ್ರೆ ವಿನೋದಕ್ಕಾಗಿ ಆಡೋದು, ಮನುಷ್ಯನ ಆನಂದಕ್ಕಾಗಿ ಆಡೋದು, ಮತ್ತು ಇದು ಭಾಳಷ್ಟು ಇದು ಮಾಡೋಂಗಿಲ್ಲ. ಹಂಗೆ ನಾವು ಜೀವನದೊಳಗೂ ಹಂಗೆ ಇರ್ಬೇಕತಿ. ಈಗ ನಾನು ನೀನು ಇಬ್ಬರಿಗೆ ಕೂಡೋದು ಅಂತಂದರೆ ಇದು ಒಂದು ಅದು ವಿಧಿಲಿಖಿತ ದೈವದ ಆಟನ ಅಂದಂಗೆ. ಅದಕ್ಕೆ ಹೇಳ್ತಾರಲ್ಲ, ಆ ದೈವದ ಆಟದೊಳಗೆ ಏನೇನು ಆಗಬೇಕು ಅದು ಹಾಗೇ ಆಗಬೇಕು. ಮತ್ತು ಯಾವುದು ಕೂಡ್ತೈತಿ, ಯಾವುದು ಅಗಲ್ತೈತಿ ಅದು ಹಾಗೆ ಪಗಡಿ ಆಡ್ದಂಗೆ ನಮ್ಮ ಜೀವನದ ಆಟ. ಈ ಜೀವನದ ಆಟದೊಳಗೆ ನಾ ಯಾರೋ ನೀ ಯಾರೋ ಅನ್ನೋದು ಇದಿದ್ದರೂ ಕೂಡ ಇವತ್ತು ನಾನು ನೀನು ಇಬ್ಬರು ಒಂದು ಇದು ಕೂಡ್ತಾ ಇದ್ದೇವೆ. ಇದೊಂದು ಭಾಳ ಒಂದು ಆನಂದ ಇದೆ. ಕರೆ ಬಿಡ್ರಿ, ನಾವು ಪಗಡಿ ಆಟ ಆಡ್ಕೋತ ಎಷ್ಟು ಕೂತ್ರು ಎಷ್ಟು ನಮಗೆ ಮನಸ್ಸಿಗೆ ಆನಂದ ಆಗ್ತದೆ. ಆದರೆ ಒಳಗಡೆ ಏನೋ ಒಂದು ಇದು ಏನೂ ಇಲ್ಲ ಗಂಗಾ ನೋಡು. ಯಾವಾಗಲೂ ಸಾಧ್ಯ ಇದ್ದಷ್ಟು ಮನುಷ್ಯ ನಾವು ಇದ್ದಷ್ಟು ಜನ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದು. ಅದಕ್ಕನ್ನ ಪಗಡೆ ಆಡೋದು. ಹೌದಲ್ಲ? ಹೌದು ಬಿಡ್ರಿ, ನಿಮ್ಮ ಮಾತು ಕರೆಯೋದ. ಪಗಡೆ ಆಡ್ತಾರಾಗ ನಮಗೆ ವೇಳೆ ಹೋದದ್ದನ್ನು ಗುರ್ತಾಗಂಗಿಲ್ಲ. ಇಂಥ ಪಗಡೆ ಆಟ ಆಡೋದ್ರಿಂದ ಮನಸ್ಸಿಗೂ ಭಾಳ ಆನಂದ ಆಯಿತು.
ನನ್ನ ಮನಸ್ಸಿಗೆ ಯಾವ ರೀತಿ ಅನ್ನೋದು ನಿಮಗೂ ಆಗಿರ್ಬೇಕಲ್ರಿ. ಸಹಜಿಕದ ಆನಂದ ಅನ್ನೋದನ್ನು ಅನುಭವಿಸೋ ಸಲುವಾಗಿ ನಾವಿಬ್ಬರು ಇಲ್ಲಿ ಕೂಡಿದ್ದೀವಿ. ಇಂಥ ಒಂದು ಸುಗಳಿಗೆಯೊಳಗೆ ನಾವು ಈ ಪಗಡೆ ಆಟದ ಅನುಭವವನ್ನು ಹಂಚಿಕೊಂಡಿದ್ದೀವಿ. ಈ ಪಗಡೆ ಆಟದ ಅನುಭವವನ್ನು ನಾವು ಹಂಚಿಕೊಳ್ಳೋದ್ರ ಜೊತೆಗೆ ಎಲ್ಲರಿಗೂ ಇದನ್ನು ನಾವು ಇಂದು ನಮ್ಮ ಜೀವನದ ಮುಖಾಂತರವಾಗಿಯೇ ಹೇಳಬೇಕಾಕತಿ. ಇಲ್ಲಿ ಗಂಡು ಹೆಣ್ಣು ಅನ್ನೋದು ಇದು ಒಂದು ಪಗಡೆ ಆಟದ ಒಂದು ಇವು ದಾಳಗಳಿದ್ದಂಗೆ. ಒಮ್ಮೆ ಗಂಡು ಗೆಲ್ತೈತಿ, ಒಮ್ಮೆ ಹೆಣ್ಣು ಗೆಲ್ತೈತಿ. ಒಮ್ಮೆ ಗಂಡು ಹೆಣ್ಣುಗಳು ಸಮಾನವಾಗಿ ಹೋಗ್ಬೇಕಂದ್ರೂ ಕೂಡ ಕೊನೆಗೆ ಏನಾಗೈತೆ ಅಂದ್ರೆ ಈ ವಾದವಿವಾದಗಳು ಬರ್ತವೆ. ವಾದವಿವಾದಗಳನ್ನು ಮೀರಿ ಕೊನೆಗೆ ನಾವು ಏನು ಮಾಡಬೇಕಂದ್ರೆ ಶಾಂತಿ ಅನ್ನುವಂಥದ್ದನ್ನು ಹೊಂದಬೇಕಾಕತಿ. ಆ ಶಾಂತಿಯನ್ನು ಹೊಂದಿ ಸುಖವಾಗಿ ಇರುವುದಕ್ಕೆ ಏನಾಕೈತಂದ್ರೆ ಇದೊಂದು ಸತ್ಸಂಗ ಮಾರ್ಗ ಅಂತ ಬೇಕಾಕತಿ. ಅಲ್ಲಿ ಗುರು ಅನ್ನುವಂಥ ಒಬ್ಬರು ಮುನ್ನಡೆಸುವಂಥ ಒಬ್ಬರು ಬೇಕಾಗತ್ತೆ, ಮಾರ್ಗದರ್ಶಕರು ಬೇಕಾಕಿ. ಅದಕ್ಕೆ ಯಾವುದೇ ಒಂದು ಆಟ ಜೀವನನ ಒಂದು ಚದುರಂಗದ ಆಟ, ಇದೊಂದು ಪಗಡೆ ಆಟ ಅಂತ ತಿಳ್ಕೊ. ಇಂಥ ಪಗಡೆ ಆಟದೊಳಗೆ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು. ನಾವು ಎಷ್ಟು ಮಾತಾಡಿದ್ರು ಕೂಡ ಇನ್ನೂ ಮಾತಾಡಬೇಕು ಅನ್ನಿಸ್ತೈತಿ. ಅದು ವೇಳೆ ಭಾಳ ಆಗಲಿಕ್ಕೈತಿ, ಆಗಲಿ ಬಿಡಿ ಗಂಗಾ. ಯಾಕಂದ್ರೆ ಇವತ್ತು ನೀನು ಕೂಡಿದ್ದು ಇದೊಂದು ಯೋಗ ಅನ್ನಬೇಕು. ಯಾಕಂದರೆ ಯಾವುದಕ್ಕಾದರೂ ಒಂದು ಋಣಾನುಬಂಧ ಇದ್ರನ್ನ ಕೂಡ್ತದೆ. ಒಂದು ಮನುಷ್ಯನಿಗೆ ಒಂದು ಹೆಣ್ಣು ಸಿಗಬೇಕಾಗಲಿ, ಒಂದು ಮಣ್ಣು ಸಿಗಬೇಕಾಗಲಿ, ಅಷ್ಟೇ ಹೊನ್ನು ಸಿಗಬೇಕಾದ್ರೂ ಸಹಿತ ಋಣಾನುಬಂಧ ಇದ್ದರೆ ಆಕತಿ. ಈಗ ನಿನ್ನಂಥ ಹೆಣ್ಣು ನನಗೆ ಸಿಕ್ಕಿದ್ದತ್ತಂದ್ರೆ ಇದು ನನ್ನೊಂದು ಭಾಗ್ಯ. ಏನೆಲ್ಲ ಬಿಡ್ರಿ, ಅದನ್ನು ನನಗೆ ಯಾಕೋ ಮುಜುಗುರ ಅನಿಸ್ತೈತಿ. ಮುಜುಗುರ ಯಾಕಂಗ ನೋಡು, ಈ ರಸಗಳಿಗೆ ಹಿಂಗೆ ಉಳಿತೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದರೆ ಕ್ಷಣಕ್ಕೆ ಏನಿರ್ತಂದ್ರೆ ಇದು ಪರಿವರ್ತನೆ ಆಕೋತ ಹೋಗ್ತೈತಿ. ಈ ಪರಿವರ್ತನಾ ಜಗತ್ತಿನೊಳಗೆ ನಾವು ಬಂದದ್ದನ್ನು ಅದನ್ನು ಅನುಭವಿಸಿ ಆ ಸಂತೋಷವನ್ನು ಸವಿಯೋದ್ರೊಳಗೆ ಜಾಣತನ ಐತಿ. ಹೌದು, ಈ ಪಗಡೆ ಆಟದ ಮುಖ್ಯ ಲಕ್ಷಣ ಕೂಡ ಪರಸ್ಪರ ಇಬ್ಬರಿಗೂ ಹೊಂದಿಕೊಂಡು ಕಡೆಗೆ ಆನಂದದಲ್ಲಿ ಲೀನಾಗಬೇಕು ಅನ್ನುವಂಥ ಈ ಒಂದು ಮೂಲ ಧ್ಯೇಯನದ ಅಂಥ ಈ ಒಂದು ಆಲಿಂಗನ ಸ್ಥಿತಿಯೊಳಗೆ ನೀವು ಏಕಾಂತದಲ್ಲಿ ಇದ್ದೀವಿ. ಇಂಥ ಒಂದು ಏಕಾಂತದ ಸುಖಕ್ಕೆ ನಾವು ಇದಕ್ಕೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದಕ್ಕೆ ಶಬ್ದಗಳು ನೆಲಕೋದಿಲ್ಲ. ಇಲ್ಲಿ ಏನಂತೆ ಮೌನನಲ್ಲಿ ಏನಾಗ್ತೈತಿ. ಅದಕ್ಕೆ ಇನ್ನು ಮೇಲೆ ನಾವು ಮೌನದಿಂದ ಆಲಯಕ್ಕೆ ಹೋಗೋಣ. ಯಾರು ಬೇಡ್ತಾರೆ, ನಾವಿಬ್ಬರು ಕೂಡಿ ನಾವು ಆಲಿಂಗ ಹೋಗೋಣ, ವಿಲಾಸ ಮಂದಿರಕ್ಕೆ ಹೋಗೋಣ ನಡೆ, ಆಗಲಿ ಹೋಗೋಣ ನಡೆ. ಭಾಳ ಸಂತೋಷ ಆಯ್ತು ನೋಡ್ರಿ.